Good morning, students. Today, let me start about units. Units ಬಗ್ಗೆ ಹೇಳ್ತಾ ಇದ್ದೀನಿ ಇವತ್ತು. ನೀವು ಲಾಸ್ಟ್ ಪೀರಿಯಡಲ್ಲಿ ಡಿಸ್ಟೆನ್ಸು, ಡಿಸ್ಪ್ಲೇಸ್ಮೆಂಟು ಇದರ ಬಗ್ಗೆ ಕಲ್ತಿದ್ದೀರಿ. ಸ್ಕೇಲಾ ಡಿಫ್ರೆನ್ಸಸ್ ಅದೆಲ್ಲ ಕಲ್ತಿದ್ದೀರಿ. ಯೂನಿಟ್ಸ್ ಬಗ್ಗೆ ಅಧ್ಯಯನವನ್ನು ಮಾಡೋಣ. ಈಗ ದೂರ ಇದೆ, ಡಿಸ್ಟೆನ್ಸ್ ಇದೆ. ಡಿಸ್ಟೆನ್ಸ್ನ ಯಾವುದರಲ್ಲಿ ಅಳತೆ ಮಾಡಬೇಕು? ಈಗ ನೀವು ಒಂದೂರಿಂದ ಇನ್ನೊಂದೂರಿಗೆ ಇರುವಂಥ ದೂರವನ್ನು ಯಾವುದರಲ್ಲಿ ಎಕ್ಸ್ಪ್ರೆಸ್ ಮಾಡ್ತೀರಿ? ಅದೇ ಯೂನಿಟ್. ಎಷ್ಟು ಸಮಯ ಆಗಿದೆ, ಈಗ ಎಷ್ಟು ಸಮಯ ಆಗಿದೆ ಅನ್ನೋದನ್ನು ಹೇಗೆ ಹೇಳ್ತೀರಿ ನೀವು? ಗಂಟೆ ಮತ್ತು ಮಿನಿಟ್ಗಳಲ್ಲಿ, ಮಿನಿಟ್ಸ್ ಏನು ಅವರ್ಸ್ ಆ್ಯಂಡ್ ಸೆಕೆಂಡ್ಸ್ಗಳಲ್ಲಿ ಹೇಳ್ತೀರಲ್ಲ. ಎಷ್ಟಾದ ಟೈಮ್ ಅಂದರೆ 9 ಗಂಟೆ 10 ನಿಮಿಷ 35 ಸೆಕೆಂಡ್. ನೀವು ಹಿಂಗೆ ಏನು ಹೇಳ್ತಿರಲ್ಲ, ಇದೆಲ್ಲ ಏನದ, ಇದೇ ಯೂನಿಟ್ಸ್ ಅವು. ಈಗ ಎಷ್ಟು ದೂರ ಇದೆ? 10 ಕಿಲೋಮೀಟರ್ ದೂರ ಇದೆ. ಕಿಲೋಮೀಟರ್ ಅನ್ನೋದು ಯೂನಿಟ್. ಈಗ ಎಷ್ಟು ಉಷ್ಣತೆ, ಟೆಂಪರೇಚರ್ ಎಷ್ಟಿದೆ? 30 ಡಿಗ್ರಿ ಸೆಲ್ಸಿಯಸ್ ಇದೆ. ಡಿಗ್ರಿ ಸೆಲ್ಸಿಯಸ್ ಅನ್ನೋದು ಯೂನಿಟ್. ನೀವು ಈ ಥರ ಏನನ್ನು ಹೇಳ್ತಾ ಹೋಗ್ತೀರಿ, ಏನನ್ನು ಎಕ್ಸ್ಪ್ರೆಸ್ ಮಾಡ್ತೀರಿ ಪ್ರತಿಯೊಂದಕ್ಕೂ. ಎಷ್ಟು ಹತ್ತಿ ಬೆಳೆದಿದೆ? ಕ್ವಿಂಟಲ್, 10 ಕ್ವಿಂಟಲ್ಸ್. ಇಯರ್ ಕ್ವಿಂಟಲ್ ಈಸ್ ದ ಯೂನಿಟ್. ಹೌ ಮಚ್ ಶುಗರ್ ಈಸ್ ದಿಸ್? ಸಿ, ಹೌ ಮಚ್ ಆಫ್ ಅಮೌಂಟ್ ಶುಗರ್ ಯು ಆರ್ ಬ್ರಿಂಗಿಂಗ್, ಯು ಬ್ರಾಡ್ ಫ್ರಮ್ ದ ಶಾಪ್. ಎಷ್ಟು ಶುಗರ್ ತೊಗೊಂಡಿದ್ದೀರಿ? 10 kg. kg ಅನ್ನೋದು ಯೂನಿಟ್. 10 ಗ್ರಾಮ್, ಗ್ರಾಮ್ ಅನ್ನೋದು ಯೂನಿಟ್. 10 ಕ್ವಿಂಟಲ್, ಕ್ವಿಂಟಲ್ ಅನ್ನೋದು ಯೂನಿಟ್. 10 ಟನ್, ಟನ್ ಅನ್ನೋದು ಯೂನಿಟ್. ಅದೇ ಥರ 5 ಮಿನಿಟ್ಸ್, ಮಿನಿಟ್ಸ್ ಅನ್ನೋದು ಯೂನಿಟ್. 5 ಸೆಕೆಂಡ್ಸ್, ಸೆಕೆಂಡ್ಸ್ ಅನ್ನೋದು ಯೂನಿಟ್. ಈ ಸೆಕೆಂಡ್ಸು, ಮಿನಿಟ್ಸು, ಅವರ್ಸು, ಕ್ವಿಂಟಲ್ಸು, ಗ್ರಾಮು, ಏನು ಕಿಲೋಮೀಟ್ರು, ಮೀಟರು, ಸೆಂಟಿಮೀಟರು, ಇವೆಲ್ಲ ಏನದವ? ದೇ ಆರ್ ದ ಯೂನಿಟ್ಸ್. ಸೊ ಈಗ ಸ್ಟೆಥೋಸ್ಕೋಪ್ ತೊಗೊಂಡು ಏನು ಮಾಡ್ತಾರೆ? ಬಾಡಿ ಟೆಂಪರೇಚರ್ನ ಡಾಕ್ಟರ್ ಚೆಕ್ ಮಾಡ್ತಾರೆ. ಬಾಡಿ ಟೆಂಪರೇಚರ್, ನಾರ್ಮಲ್ ಟೆಂಪರೇಚರ್. ಈಗ ಹೊರಗಡೆ ಕಾಮನ್ ಟೆಂಪರೇಚರ್ ಎಷ್ಟಿದೆ? 30 ಡಿಗ್ರಿ ಸೆಲ್ಸಿಯಸ್ ಇದೆ. ಸೊ ಈ ಥರ ನಾವು ಏನು ಮಾಡ್ತೀವಲ್ಲ, ಡಿಗ್ರಿ ಸೆಲ್ಸಿಯಸ್ ಈಸ್ ದ ಯೂನಿಟ್, ಸೆಂಟಿಮೀಟರ್ ಈಸ್ ದ ಯೂನಿಟ್, ಆಂಗ್ಸ್ಟ್ರಮ್, ನ್ಯಾನೋಮೀಟರ್. ಸೊ ನೀವು ಬೇರೆ 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 ಯೂನಿಟ್ಸ್ ಇದಾವೆ. ಯೂನಿಟ್ಸ್ಗಳು ಅಂದರೆ ಒಂದು ಭೌತಿಕ ಅಂಶವನ್ನು ನಾವು ಏನು ಮಾಡಬೇಕು? ಅಳತೆ ಮಾಡಬೇಕು. ಭೌತಿಕ ಅಂಶವನ್ನು ಅಳತೆ ಮಾಡೋದಕ್ಕೆ ನಾವು ಏನು ಮಾಡ್ತೀವಿ? ಅದು ಯೂನಿಟ್. ಏನನ್ನು ತಗೊಳ್ತೀವಿ ಅದು ಯೂನಿಟ್. ಏನನ್ನು ತಗೊಳ್ತೀವಿ ಅದು ಯೂನಿಟ್. ಯೂನಿಟ್ಸ್ ಅಂತ ಬರ್ತದೆ. ಯೂನಿಟ್ಸ್, ಯೂನಿಟ್ಸ್, ಯೂನಿಟ್ ಅಂತ ಯೂನಿಟ್. ಎಸ್, ವಾಟ್ ಈಸ್ ಎ ಯೂನಿಟ್? ಎಸ್ ಎನಿಬಡಿ? ಯೂನಿಟ್ ಅಂದರೆ ಏನರ್ಥ? ಯೂನಿಟ್ ಅಂದರೆ ಒಂದು ಅಂಶ, ಒಂದು ವಸ್ತುವನ್ನು, ಒಂದು ಅಂಶವನ್ನು, ಭೌತಿಕ ಅಂಶವನ್ನು. ಈ ಭೌತಿಕ ಅಂಶಗಳ ಯಾವ್ಯಾವ? ಡಿಸ್ಟೆನ್ಸ್ ಅನ್ನೋದು ಭೌತಿಕ ಅಂಶ, ಡಿಸ್ಪ್ಲೇಸ್ಮೆಂಟ್ ಅನ್ನೋದು ಭೌತಿಕ ಅಂಶ, ಸ್ಪೀಡ್ ಅನ್ನೋದು ಭೌತಿಕ ಅಂಶ, ವೆಲಾಸಿಟಿ ಅನ್ನೋದು ಭೌತಿಕ ಅಂಶ, ವೇಗೋತ್ಕರ್ಷ, ಡಿಸ್ಟೆನ್ಸು, ಡಿಸ್ಪ್ಲೇಸ್ಮೆಂಟು, ಸ್ಪೀಡು, ವೆಲಾಸಿಟಿ, ಆಕ್ಸಿಲರೇಷನ್ನು, ಫೋರ್ಸ್, ಬಲ, ಬಲ ಅನ್ನೋದು ಒಂದು ಭೌತಿಕ ಅಂಶ, ಕೆಲಸ, ವರ್ಕ್ ಅನ್ನೋದೊಂದು ಭೌತಿಕ ಅಂಶ. ಬೇರೆ 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 ಅದಾವ, ಅವೆಲ್ಲ ಭೌತಿಕ ಅಂಶಗಳು. ಈ ಒಂದು ಭೌತಿಕ ಅಂಶಗಳನ್ನು ನಾವು ಅಳತೆ ಮಾಡೋದಕ್ಕೆ ಏನು ಮಾಡ್ತಾ ಇದ್ದೀವಿ? ಯೂನಿಟ್ನ ಬಳಸ್ತಾ ಇದ್ದೀವಿ. ಸೊ ವಾಟ್ ಈಸ್ ಎ ಯೂನಿಟ್? ಎ ಸ್ಟ್ಯಾಂಡರ್ಡ್ ಕ್ವಾಂಟಿಟಿ. ಯೂನಿಟ್ ಅದರ ಅರ್ಥ ಏನು? ಎ ಸ್ಟ್ಯಾಂಡರ್ಡ್ ಕ್ವಾಂಟಿಟಿ. ಎ ಸ್ಟ್ಯಾಂಡರ್ಡ್ ಕ್ವಾಂಟಿಟಿ. ಎ ಸ್ಟ್ಯಾಂಡರ್ಡ್ ಕ್ವಾಂಟಿಟಿ used for measurement. A standard quantity used for measurement is called unit. It is called a unit. Right? A standard quantity, ಒಂದು ನಿರ್ದಿಷ್ಟವಾದದನ್ನು ತಗೋತೀವಿ ನಾವು ಉದ್ದವನ್ನು ಅಳತೆ ಮಾಡೋದಕ್ಕೆ ಕಿಲೋಮೀಟರ್ ತಗೋಬಹುದು, ಮೀಟ್ರ್ ತಗೋಬಹುದು, ಸೆಂಟಿಮೀಟರ್ ತಗೋಬಹುದು. ಅದೇ ನೀವು ಕ್ವಿಂಟಲ್ ತಗೊಳ್ಳಲ್ಲ. ಈ ಒಂದೂರಿಂದ ಇನ್ನೊಂದೂರಿಗೆ 5 ಕ್ವಿಂಟಲ್ ಇದೆ, 10 ಕ್ವಿಂಟಲ್ ಇದೆ ಅಂತ ಹೇಳಲ್ಲ. ಅದಕ್ಕೆ ಸ್ಟ್ಯಾಂಡರ್ಡ್ ವಿ ಆರ್ ಗೋಯಿಂಗ್ ಟು ಚೂಸ್, ವಿ ಆರ್ ಗೋಯಿಂಗ್ ಟು ಸೆಲೆಕ್ಟ್ ಎ ಪರ್ಟಿಕ್ಯುಲರ್ ಕ್ವಾಂಟಿಟಿ, ಎ ಪರ್ಟಿಕ್ಯುಲರ್ ಐಟಮ್. ಸೊ ದಟ್ ಪರ್ಟಿಕ್ಯುಲರ್ ಐಟಮ್ ಈಸ್ chosen for the measurement of a standard quantity. That is nothing but that is the unit. So what is the unit? A standard quantity used for measurement. Yes, what is the measurement? ಅಳತೆ ಮಾಡೋದು.
ನಾವು ಅಳತೆ ಮಾಡುವಾಗ ಏನು ಮಾಡ್ತಾ ಇದ್ದೀವಿ, ನಾವು ಯೂನಿಟ್ಸ್ಗಳಿಗೆ ಹೋಲಿಸಿ ನೋಡ್ತಾ ಇದ್ದೀವಿ. ನಾವು ಹೋಗಿ 2 kg ಆನಿಯನ್ ಕೊಡಿ, 2 kg ಟೊಮ್ಯಾಟೊ ಕೊಡಿ ಅಂದರೆ ಏನು ಮಾಡ್ತಾರೆ ಅವರು, ಒಂದು ಕಲ್ಲನ್ನು ತಗೋತಾರೆ, 2 kg ಕಲ್ಲನ್ನು ತಗೋತಾರೆ. ಕಲ್ಲನ್ನು ತಗೊಂಡು ಆ ಒಂದು ಫಿಸಿಕಲ್ ಬ್ಯಾಲೆನ್ಸ್, ಆ ಒಂದು ತಕ್ಕಡಿಯಲ್ಲಿ ಏನು ಮಾಡ್ತಾರೆ ಅವರು, ಫಿಸಿಕಲ್ ಬ್ಯಾಲೆನ್ಸ್ ಅಲ್ಲಿ ಏನು ಮಾಡ್ತಾರ, ಫಿಸಿಕಲ್ ಬ್ಯಾಲೆನ್ಸ್ ಅಲ್ಲಿ ಒಂದು ಕಡೆ ವೇಟ್ಸ್ ಹಾಕ್ತಾರ 2 kg, ಇನ್ನೊಂದು ಕಡೆ ಆ ಒಂದು ಐಟಮ್ ಯಾವುದನ್ನು ನೀವು ಆರ್ಡರ್ ಮಾಡಿದಿರಿ, ಟೊಮ್ಯಾಟೊ ಇರ್ಬೋದು, ಆನಿಯನ್ ಇರ್ಬೋದು, ಅದನ್ನು ಹಾಕ್ತಾರೆ. ಅದನ್ನು ಹಾಕಿ ಏನು ಮಾಡ್ತಾರ, ತೂಕ ಮಾಡಿ ಮೆಜರ್ಮೆಂಟ್ ಮಾಡಿ ನಮಗೆ ಕೊಡ್ತಾರೆ. ಸೊ ಅಲ್ಲಿ ಅವು ಏನದವಲ್ಲ, 2 kg ಕಲ್ಲು, 1 kg ಕಲ್ಲು, ಅವೆಲ್ಲ ಏನದವ, ದೇ ಆರ್ ದ ಯೂನಿಟ್ಸ್. ಔಟ್ರ್ ಏನಂತ ಕರೀತಾರ, ಯೂನಿಟ್ಸ್ ಅಂತ ಕರೀತಾರೆ. ಸೊ ವಾಟ್ ಆರ್ ಯೂನಿಟ್ಸ್? Units means a standard quantity used for measurement is called a unit. So see next one, units used for measuring distance. Today I want to tell what are the units used for measuring the distance. So what are the units? ಯಾವ ಯೂನಿಟ್ಸ್ಗಳನ್ನು ದೂರವನ್ನು ಅಳತೆ ಮಾಡೋದಕ್ಕೆ ತೆಗೆದುಕೊಳ್ತಾರೆ ಅನ್ನೋದನ್ನು ನಾವು ಸ್ಟಡಿ ಮಾಡೋಣ. ಫಸ್ಟ್ ಒನ್ ಕಿಲೋಮೀಟರ್. km, its symbol is km, kilometer is km. So second one, meter. Sometimes meter ನ ಬರೆಯುವಾಗ METRE ಅಂತ ಬರೀತಾರೆ. ಇದನ್ನ ಈ ತರ ಬರೀತಾರೆ. ಆಕ್ಚುಲಿ ಇದನ್ನ ಮೀಟರ್ ಸ್ಪೆಲ್ಲಿಂಗ್ ಇದು METRE, ಅದು ವರ್ಬ್ ಬ್ರೀತಿಂಗ್ ಬರೀತಾರೆ ಮೀಟರ್. KILOMETRE ಕಿಲೋಮೀಟರ್, METRE ಮೀಟರ್. ನೆಕ್ಸ್ಟ್ ಸೆಂಟಿಮೀಟರ್. You know about centimeter. Next to fourth one ನೋಡಿ, ಮತ್ತೆ ಬೇರೆ ಯಾವ ಯೂನಿಟ್ಸ್ ಯೂಸ್ ಮಾಡ್ತಾರಾ, ಕಿಲೋಮೀಟರ್, ಮೀಟರ್, ಸೆಂಟಿಮೀಟರ್, ಆಂಗ್ಸ್ಟ್ರಾಮ್. See ಆಂಗ್ಸ್ಟ್ರಾಮ್ ಇಂದ ಆಸ್ಟ್ರೋನಾಮಿಕಲ್ ಯೂನಿಟ್ ಅಂತ ಬರ್ತದೆ. ಆಸ್ಟ್ರೋನಾಮಿಕಲ್ ಯೂನಿಟ್ AU. Next last one light year. See ಇವತ್ತು ಇಷ್ಟು 5 ಬಗ್ಗೆ ಡಿಸ್ಕಷನ್ ಮಾಡೋಣ. ಮತ್ತೆ ಮುಂದಿನ ಕ್ಲಾಸ್ ಅಲ್ಲಿ ಮತ್ತೆ ನೋಡೋಣ ಲೈಟ್ ಇಯರ್ LY. See first one kilometer. You know about kilometer? ಕಿಲೋಮೀಟರ್ ಅಂದ್ರೆ ಅರ್ಥ ಏನದು, 1000 ಮೀಟರ್ ಅಂತ ಅರ್ಥ. ಕಿಲೋಮೀಟರ್ ಎಷ್ಟು, 1000 ಮೀಟರ್, 1000 ಮೀಟರ್ ಆರ್ ಅಥವಾ 1,00,000 ಸೆಂಟಿಮೀಟರ್. 1,00,000 ಸೆಂಟಿಮೀಟರ್ ಇಲ್ಲೇನಂತ, ಕಿಲೋಮೀಟರ್ ಅಂತ ಏನದು, 1000 ಮೀಟರ್ ಅಥವಾ 1,00,000 ಸೆಂಟಿಮೀಟರ್ ಅಂತ ಅರ್ಥ. ಕಿಲೋಮೀಟರ್ನ ನಾವು 1 ಕಿಲೋಮೀಟರ್ ಎಷ್ಟು, 1,000 ಮೀಟರ್ ಅಂತ ಅರ್ಥ. ಇದು ಅಥವಾ ಸೆಂಟಿಮೀಟರ್ ಹೇಳೋದಾದ್ರೆ 1,00,000 ಸೆಂಟಿಮೀಟರ್ ಅಂತ ಅರ್ಥ. ಮೀಟರ್ ಅಂದ್ರೆ 100 ಸೆಂಟಿಮೀಟರ್. 1 ಮೀಟರ್ ಅಂದ್ರೆ ಎಷ್ಟಪ್ಪ, 1 ಮೀಟರ್ ಅಂದ್ರೆ 100 ಸೆಂಟಿಮೀಟರ್. 1 ಮೀಟರ್ ಅಂದ್ರೆ 100 ಸೆಂಟಿಮೀಟರ್ ಅಥವಾ ಇಲ್ಲಿ 100 ಸೆಂಟಿಮೀಟರ್ ಸಾಕಷ್ಟೇ. 1 ಸೆಂಟಿಮೀಟರ್ ಇದು ಮೀಟರ್ ಅಂದ್ರೆ ಎಷ್ಟು, 100 ಸೆಂಟಿಮೀಟರ್, ರೈಟ್. 1 ಮೀಟರ್ ಅಂದ್ರೆ ಎಷ್ಟು, 100 ಸೆಂಟಿಮೀಟರ್. ಸೊ ಸೆಂಟಿಮೀಟರ್ ಈಸ್ ಈ ಸ್ಕೇಲ್ ಅಲ್ಲ, ಸ್ಕೇಲ್ ಅಲ್ಲಿ 0 1 2 3 4 5 1 2 3 4 5 1 1 2 3 4 5 1 2 3 4 5 2 ಈ ತರ ಬರೆದಿದ್ದು ನೋಡಿದ್ರಾ. ಸೊ ಇಲ್ಲಿ ಪ್ರತಿ ಒಂದು ಲೈನು ಮಿಲಿಮೀಟರ್ ಅಂತ ಕರೀತಾರೆ. ಪ್ರತಿ ಒಂದು ಲೈನ್ ಸಣ್ಣ ಸ್ಮಾಲ್ ಲೈನ್ಸ್ ಅಲ್ಲ, ಆ ಸ್ಮಾಲ್ ಲೈನ್ಸ್ಗಳು ಮಿಲಿಮೀಟರ್. ಸೊ ಈಗ ನಾವು 1 ಸೆಂಟಿಮೀಟರ್ ಅಂದ್ರೆ ಅರ್ಥ ಏನು, ಇಲ್ಲಿ 1 ಸೆಂಟಿಮೀಟರ್, ಈ 1 ಕಿಲೋಮೀಟರ್ ಅಂದ್ರೆ 1000 ಮೀಟರ್ ಅಥವಾ 1,00,000 ಸೆಂಟಿಮೀಟರ್.
1 ಮೀಟರ್ ಅಂದರೆ 100 ಸೆಂಟಿಮೀಟರ್. ಇಲ್ಲಿ 1 ಸೆಂಟಿಮೀಟರ್ ಅರ್ಥ ಏನು? 1 ಸೆಂಟಿಮೀಟರ್ ಇಸ್ ಈಕ್ವಲ್ಸ್ ಟು 10 ಮಿಲಿಮೀಟರ್. 10 ಮಿಲಿಮೀಟರ್ ಮಿಲಿಮೀಟರ್. ಎಂ ಅಂದ್ರೆ ಅಂತೇನು? ಮಿಲಿಮೀಟರ್ ಅಂತ. ಮಿಲಿಮೀಟರ್. ಸೊ ಇಲ್ಲಿ ನಾವು ಡಿಸ್ಟೆನ್ಸ್ ನ ಎರಡು ಊರುಗಳ ನಡುವೆ ಇರುವಂತಹ ದೂರವನ್ನು ಅಳತೆ ಮಾಡೋದಕ್ಕೆ ಯಾವ್ಯಾವ ಒಂದು ಯೂನಿಟ್ಸ್ ನ ಯೂಸ್ ಮಾಡ್ತಾ ಇದ್ದೀವಿ? ಒಂದು ಕಿಲೋಮೀಟರ್, ಇನ್ನೊಂದು ಮೀಟರ್, ಒಂದು ಸೆಂಟಿಮೀಟರ್, ಇದು ಆಸ್ಟ್ರೋನಾಮಿಕಲ್ ಯೂನಿಟ್, ಲೈಟ್ ಇಯರ್, ಪಾರ್ಸೆಕ್, ಇನ್ನೂ ಭಾಳ ಬರ್ತಾವ. ಬಟ್ ಜಸ್ಟ್ ನಾವು ಈ ಒಂದು ಕ್ಲಾಸಲ್ಲಿ 5 ಒಂದು ಯೂನಿಟ್ಸ್ ಬಗ್ಗೆ ನಿಮಗೆ ಹೇಳ್ಕೊಡ್ತಾ ಇದ್ದೀವಿ. ಸೊ 1 ಕಿಲೋಮೀಟರ್ ಎಷ್ಟು? 1000 ಮೀಟರ್ ಅಥವಾ 1 ಲ್ಯಾಕ್ ಸೆಂಟಿಮೀಟರ್. 1 ಮೀಟರ್ ಇಸ್ ಈಕ್ವಲ್ಸ್ ಟು 100 ಸೆಂಟಿಮೀಟರ್. 1 ಸೆಂಟಿಮೀಟರ್ ಇಸ್ ಈಕ್ವಲ್ಸ್ ಟು 10 ಮಿಲಿಮೀಟರ್. 1 ಆಸ್ಟ್ರೋನಾಮಿಕಲ್ ಯೂನಿಟ್. ಆಸ್ಟ್ರೋನಾಮಿಕಲ್ ಯೂನಿಟ್ ಅಂದ್ರೆ ಅರ್ಥ ಏನು? ಸೂರ್ಯನಿಂದ ಭೂಮಿಗೆ ಇರುವಂತಹ ಸರಾಸರಿ ದೂರ. ಸೂರ್ಯನಿಂದ ಭೂಮಿಗೆ ಇರುವಂತಹ ಸರಾಸರಿ ದೂರವನ್ನು ನಾವು ಎಷ್ಟಂತ? ಆಸ್ಟ್ರೋನಾಮಿಕಲ್ ಯೂನಿಟ್ ಅಂತ ಕರಿತೀವಿ. ದ ಎವರೇಜ್ ಡಿಸ್ಟೆನ್ಸ್ ಬಿಟ್ವೀನ್ ಸನ್ ಅಂಡ್ ದ ಅರ್ತ್. The average distance between sun and the earth is called astronomical unit. So here this is equals to 150 million kilometers. 150 million kilometers. So 150 million kilometers ಅಂದ್ರೆ 150 into 10 lakh kilometers. 1 million ಎಷ್ಟು? 10 lakh. 10 lakh ಎಷ್ಟು? 10 to the power of 6 kilometers. 10 to the power of 6 kilometers. 150 into 10 lakh ಎಷ್ಟು? 1 lakh ಅಂದ್ರೆ 5 zeros. 10 lakh ಅಂದ್ರೆ 6 zeros. So 150 into 10 to the power of 6 kilometers. Astronomical unit ಅಂದ್ರೆ ಅರ್ಥ ಏನು? Astronomical unit is the distance between sun and the earth. ಸೂರ್ಯ ಮತ್ತು ಭೂಮಿಯ ನಡುವೆ ಇರುವಂತಹ ಸರಾಸರಿ ದೂರವನ್ನು ನಾವು ಆಸ್ಟ್ರೋನಾಮಿಕಲ್ ಯೂನಿಟ್ ಅಂತ ಕರಿತೀವಿ. ಸೊ ಹಿಯರ್ ಆಸ್ಟ್ರೋನಾಮಿಕಲ್ ಯೂನಿಟ್ is the 150 million kilometers. 150 into 10 to the power of 6 kilometer. Next light year. Last one ಜ್ಯೋತಿರ್ವರ್ಷ ಅಂತ ಕರೀತಾರೆ. ಲೈಟ್ ಇಯರ್ ಅಂದ್ರೆ ಜ್ಯೋತಿರ್ವರ್ಷ ಅಂತ. ಸೊ ಲೈಟ್ ಇಯರ್ ಅಂದರೆ ಬೆಳಕು, ಸೂರ್ಯನ ಬೆಳಕು ಒಂದು ವರ್ಷದಲ್ಲಿ ಒಟ್ಟಾರೆ ಎಷ್ಟು ದೂರವನ್ನು ಚಲನೆ ಮಾಡುತ್ತೆ? ಒಂದು ವರ್ಷದಲ್ಲಿ ಸೂರ್ಯನ ಬೆಳಕು ಈ ಭೂಮಿಯ ಸುತ್ತ ಎಷ್ಟು ದೂರವನ್ನು ಅದು ಚಲನೆ ಮಾಡುತ್ತೆ ಅನ್ನೋದನ್ನು ನಾವು ಜ್ಯೋತಿರ್ವರ್ಷ ಅಂತ ಕರಿತೀವಿ. ಅದನ್ನು ಲೈಟ್ ಇಯರ್ ಅಂತ ಕರೀತಾರೆ ಇಂಗ್ಲೀಷ್ನಲ್ಲಿ. ಸೊ ಇಯರ್ ಲೈಟ್ ಇಯರ್ ಮೀನ್ಸ್ it is the distance traveled by the light. Distance traveled by the light in a time of 1 year. The total distance traveled by the light in a time of 1 year is called 1 light year. ಒಂದು ಜ್ಯೋತಿರ್ವರ್ಷ ಅಂತ ಅರ್ಥ ಏನು? ಸೂರ್ಯನ ಬೆಳಕು ಒಂದು ವರ್ಷದಲ್ಲಿ ಎಷ್ಟು ದೂರವನ್ನು ಅದು ಚಲನೆ ಮಾಡುತ್ತೆ ಅನ್ನೋದನ್ನ ನಾವು ಜ್ಯೋತಿರ್ವರ್ಷ ಅಂತ ಕರೀತಾ ಇದ್ದೀವಿ. ಸೊ ಹಿಯರ್ 1 light year is equals to 9.46 into 10 to the power of 15 meters. 9.46 into 10 to the power of ಎಷ್ಟದ? ಬೆಳಕು, ಸೂರ್ಯನ ಬೆಳಕು ಒಂದು ವರ್ಷದಲ್ಲಿ ಎಷ್ಟು ದೂರವನ್ನು ಚಲನೆ ಮಾಡುತ್ತೆ? 9.46 into 10 to the power of 15 meters. Right? ಸೊ ಯಾವ್ಯಾವ ಯೂನಿಟ್ಸ್ ಯೂಸ್ ಮಾಡಿದ್ವಿ ನಾವು? ಕಿಲೋಮೀಟರ್ನ ಯೂಸ್ ಮಾಡ್ತೀವಿ, ಮೀಟರ್, ಸೆಂಟಿಮೀಟರ್, ಆಸ್ಟ್ರೋನಾಮಿಕಲ್ ಯೂನಿಟ್, ಲೈಟ್ ಇಯರ್. ಆಸ್ಟ್ರೋನಾಮಿಕಲ್ ಯೂನಿಟ್ ಅಂದ್ರೆ ಏನಂತ ಹೇಳಿದೆ ನಾನು? ಇದು ಸೂರ್ಯ ಮತ್ತು ಭೂಮಿಯ ನಡುವೆ ಇರುವಂತಹ ಸರಾಸರಿ ದೂರ. ಎಷ್ಟಿದೆ ಅದು? 150. ಸೂರ್ಯ ಎಷ್ಟು ದೂರದಲ್ಲಿದ್ದಾನೆ? ಭೂಮಿಯಿಂದ ಸೂರ್ಯ ಎಷ್ಟು ದೂರದಲ್ಲಿದ್ದಾನೆ ಅಂತ 150 ಮಿಲಿಯನ್ ಕಿಲೋಮೀಟರ್ ದೂರದಲ್ಲಿ ಇದ್ದಾನೆ. ಲೈಟ್ ಇಯರ್ ಜ್ಯೋತಿರ್ವರ್ಷ ಎಲ್ಲಿ ತಂದು ನಾವಿಲ್ಲಿ ಅಂದ್ರೆ ಬೆಳಕು, ಸೂರ್ಯನ ಬೆಳಕು ಒಂದು ವರ್ಷದಲ್ಲಿ
ಎಷ್ಟು ದೂರವನ್ನು ಅದು ಚಲನೆ ಮಾಡುತ್ತೆ, ಒಂದು ವರ್ಷದಲ್ಲಿ ಎಷ್ಟು ದೂರವನ್ನು ಅದು ಚಲನೆ ಮಾಡುತ್ತೆ ಅನ್ನೋದು ಲೈಟ್ ಇಯರ್. ಅದನ್ನೇ ನಾವು ಲೈಟ್ ಇಯರ್ ಅಂತ ಕರಿತೀವಿ. ರೈಟ್? ಎಸ್, ವಾಟ್ ಈಸ್ ಯೂನಿಟ್? Unit means what? Unit is a standard quantity. It is the standard quantity used for measurement. ಅಳತೆ ಮಾಡಲು ಉಪಯೋಗ ಮಾಡುವಂತಹ ಅಂಶವನ್ನ, ಉಪಯೋಗ ಮಾಡುವಂತಹ ಸಾಧನಗಳನ್ನು ನಾವೇನು ಕರಿತೀವಿ? ಯೂನಿಟ್ಸ್ ಅಂತ ಕರಿತೀವಿ. ಯೂನಿಟ್ಸ್, ಡಿಸ್ಟೆನ್ಸ್ ಯೂನಿಟ್ಸ್. You are studying about, now you are learning about units of distance. So here now see m ಅಂದ್ರೆ, see I am now once again I am discussing different units of distance only. ಮತ್ತು ಡಿಸ್ಟೆನ್ಸ್ ನ ಬೇರೆ ಬೇರೆ ಯಾವುದರಿಂದ ಮೆಜರ್ಮೆಂಟ್ ಮಾಡ್ತಾರೆ ಅನ್ನೋದನ್ನ ನಾನು ಇಲ್ಲಿ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಫಸ್ಟ್ m ಅಂದ್ರೆ ಮಿಲಿಮೀಟರ್. ಏನು mm ಅಂದ್ರೆ ಮಿಲಿಮೀಟರ್. ಮಿಲಿಮೀಟರ್ ಎಷ್ಟು? 10⁻³ ಮೀಟರ್. ಎಷ್ಟು ಮಿಲಿಮೀಟರ್ ಅಂದ್ರೆ 10⁻³ 10⁻³ 1 ಮಿಲಿಮೀಟರ್. 1 ಮಿಲಿಮೀಟರ್. ಮಿಲಿಮೀಟರ್ ಎಷ್ಟು ವ್ಯಾಲ್ಯೂ? 10⁻³ ಮೀಟರ್ ಮಿಲಿಮೀಟರ್. ನೆಕ್ಸ್ಟ್ ಮ್ಯೂ ಇದನ್ನ ಹೆಂಗ್ ಓದಬೇಕು? ಮ್ಯೂ ಮೈಕ್ರೋಮೀಟರ್. ಏನಪ್ಪಿದು? ಮೈಕ್ರೋಮೀಟರ್ 10⁻⁻6 ಮೀಟರ್. 10⁻⁻6 meters. Micrometer 10⁻⁻6 meters. Next to nm. nm ಅಂದ್ರೆ ನ್ಯಾನೋಮೀಟರ್. nm ಅಂದ್ರೆ ನ್ಯಾನೋಮೀಟರ್. ನ್ಯಾನೋಮೀಟರ್ is equals to 10⁻⁻9 meters. 10⁻⁻9 meters. Nanometer is 10⁻⁻9 meter. Next to pm. Picometers. Picometer. Picometer is 10⁻⁻12 meter. 10⁻⁻12 meter. Femto. FM. Femtometer. Femtometer ಅಥವಾ ಫರ್ಮಿ ಅಂತ ಕರೀತಾರೆ. ಫರ್ಮಿ ಅಂತ ಕರೀತಾರ. ಫರ್ಮಿ ಅಂತ ಇದನ್ನು ಕರೀತಾರೆ. ಫೆಮ್ಟೋಮೀಟರ್. ಇದು ಫೆಮ್ಟೋರಷ್ಟು ಅಲ್ಲ, 10⁻⁻15 meter. 10⁻⁻15 meter. So you try to remember mm. It represents millimeter. mm ಅಂದ್ರೆ ಎಷ್ಟು? millimeter. Millimeter is 10⁻⁻. Yes, 10⁻⁻3. Micrometer ಎಷ್ಟು? μm. μm ಅಂದ್ರೆ micrometer. Micrometer ಎಷ್ಟು? 10⁻⁻6 meter. Right? nm nanometer. Nanometer ಎಷ್ಟು? 10⁻⁻9 meter. pm picometer. Picometer ಎಷ್ಟು? 10. pico ಅಂದ್ರೆ 10⁻⁻12. pico. nano n ಅಂದ್ರೆ nano 10⁻⁻9. ಮೈಕ್ರೋ 10⁻⁻6. ಸೊ ನಾವು ಏನು ನೆನಪಿಡಬೇಕಿದೆ? ನಾವು ಏನು ಮಿಲಿಮೀಟರ್ ಅಂದ್ರೆ 10⁻⁻9 ಮಿಲಿಮೀಟರ್. ಮೈಕ್ರೋಮೀಟರ್ 10⁻⁻6 ಮೈಕ್ರೋಮೀಟರ್. ನ್ಯಾನೋ 10⁻⁻9. ಪಿಕೋ 10⁻⁻12 ಪಿಕೋ. ಫರ್ಮಿ ಅಥವಾ ಫೆಮ್ಟೋ 10⁻⁻15 ಫೆಮ್ಟೋಮೀಟರ್. 10⁻⁻15. ಇವೆಲ್ಲ ಏನಿದಾವ ನಿಮ್ಮ ಒಂದು ಲೆಕ್ಕದಲ್ಲಿ ಫಸ್ಟ್ ಇಯರ್ನ ಲೆಕ್ಕಗಳು ಬರ್ತವೆ. ಫಸ್ಟ್ ಇಯರ್ ಸೆಕೆಂಡ್ ಇಯರ್ನಲ್ಲಿ ಲೆಕ್ಕಗಳು ಬರ್ತವೆ ಫಿಸಿಕ್ಸ್ನಲ್ಲಿ. ಆ ಒಂದು ಲೆಕ್ಕಗಳಲ್ಲಿ ಇವುಗಳ ಉಪಯೋಗ ಆಗುತ್ತೆ. ಸೊ ಇವು ಭಾಳ ಇಂಪಾರ್ಟೆಂಟ್. ಪ್ರತಿಯೊಬ್ಬ ಸ್ಟೂಡೆಂಟ್ ಕೂಡ ಏನು ಮಾಡಬೇಕು? ಪ್ರತಿಯೊಬ್ಬ ವಿದ್ಯಾರ್ಥಿ ಇವುಗಳನ್ನು ಬಾಯಕ್ ಮಾಡಬೇಕು. ಇವುಗಳನ್ನು ನೆನಪಿಟ್ಕೊಂಡ್ರು ಸಾಕು. ಮತ್ತು ಬೇರೆ ಯೂನಿಟ್ಸ್ ಇದಾವೆ. ಬೇರೆ km ಅಂದ್ರೆ ಏನು? ಕಿಲೋಮೀಟರ್. ಕಿಲೋಮೀಟರ್ ಎಷ್ಟು? 10⁻+3 ಮೀಟರ್. 10⁻+3 ಮೀಟರ್. ಕಿಲೋಮೀಟರ್ ಎಷ್ಟು? 10⁻+3. ನೆಕ್ಸ್ಟ್ ಮೆಗಾ ಅಂತ ಬರ್ತದೆ. ಮೆಗಾ ಅಂದ್ರೆ
ಕ್ಯಾಪಿಟಲ್ ಎಂ ಅಂದರೆ 10 to the power of 6 ಮೀಟರ್. ಕ್ಯಾಪಿಟಲ್ ಎಂ 10 to the power of 6 ಮೀಟರ್. ಬೇಗ ನೆಕ್ಸ್ಟ್ ಈ ನ್ಯಾನೋ ಇದು ಗೀಗಾ ಅಂತ ಗೀಗಾ ಕ್ಯಾಪಿಟಲ್ ಜಿ 10 to the power of 9. 10 to the power of 9. Next tera t tera under t 10 to the power of 12. ಇವೆಲ್ಲ ಪಾಸಿಟಿವ್ ವ್ಯಾಲ್ಯೂ, ಇವು ನೆಗೆಟಿವ್ ವ್ಯಾಲ್ಯೂ. ಇವು ನೋಡ್ರಿ 10 to the power of -3 ಇದೆ, ಇಲ್ಲಿ 10 to the power of +3 ಇದೆ. ಕಿಲೋಮೀಟರ್ 10 to the power of +3 ಮೀಟರ್. ಮೆಗಾ 10 to the power of +6. ಗೀಗಾ 10 to the power of +9. tera 10 to the power of +12. 10 to the power of +12. millimeter milli 10 to the power of -3. micro 10 to the power of -6. nano 10 to the power of -9. pico 10 to the power of -12. femto 10 to the power of -15. ದುಡ್ಡನ್ನ ಕರೆಕ್ಟಾಗಿ ನೆನ್ಪಿಡಬೇಕು. ಈ ಕಡೆ ಕಿಲೋ 10 to the power of +3, ಮೆಗಾ 10 to the power of +6, giga 10 to the power of +9, tera 10 to the power of +12. Right? These are the different units used for measuring distance. ದೂರವನ್ನು ಅಳತೆ ಮಾಡೋದಕ್ಕೆ ನಾವು ಉಪಯೋಗ ಮಾಡುವಂತಹ ಬೇರೆ 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 ಸಾಧನಗಳಿವೆ, ಯೂನಿಟ್ಸ್. ಸೊ ನೆಕ್ಸ್ಟ್ ಕ್ಲಾಸ್ನಲ್ಲಿ ಮಾಸ್ ಅಂದರೆ ವೆಯ್ಟ್ ಅಥವಾ ಮಾಸ್ ಅಂತ ಬರುತ್ತೆ, ಏನಂತ ಹೇಳ್ತೀನಿ ನಾನು. ಅದನ್ನು ಅಳತೆ ಮಾಡೋದಕ್ಕೆ ಯಾವ್ಯಾವ ಯೂನಿಟ್ಸ್ನ ಯೂಸ್ ಮಾಡ್ತೀವಿ ಅನ್ನೋದನ್ನು ಮುಂದಿನ ಒಂದು ತರಗತಿಯಲ್ಲಿ ಕಲಿಯೋಣ. ರೈಟ್.